ನಮಸ್ತೆ ಫ್ರೆಂಡ್ಸ್. ನಮಗೆ ಮೊದಲು ಇಳೆಯರಾಜ ಸರ್ ಅಂದರೆ ನೆನಪಾಗದೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡುಗಳು ಮತ್ತು ಪಲ್ಲವಿ ಅನುಪಲ್ಲವಿ ಹಾಡುಗಳು. ಸೊ ಇವೆರಡೂ ಎವರ್ಗ್ರೀನ್ ಚಿತ್ರಗಳಿಗೆ ಸಂಗೀತ ಕೊಟ್ಟಿದ್ದು ನಮ್ಮ ಇಳೆಯರಾಜ ಸರ್. ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಇಳೆಯರಾಜ ಸರ್ 1976 ತಮಿಳು ಚಿತ್ರಕ್ಕೆ ಮ್ಯೂಸಿಕ್ ನೀಡುವ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಡ್ತಾರೆ. ಇದುವರೆಗೂ ಸುಮಾರು 9 ಭಾಷೆಗಳಲ್ಲಿ 1523 ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ ಮತ್ತು 8260 ಹಾಡುಗಳನ್ನು ಮ್ಯೂಸಿಕ್ ಮಾಡಿದ್ದಾರೆ ಮತ್ತು 20,000ಕ್ಕೂ ಹೆಚ್ಚು ಮ್ಯೂಸಿಕ್ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಭಾರತ ಚಿತ್ರರಂಗ ಅಥವಾ ದಕ್ಷಿಣ ಭಾರತದ ಚಿತ್ರರಂಗ ಮರೆಯಲಾಗದ ಸಂಗೀತ ಮಾಂತ್ರಿಕ ಸ್ವರಜ್ಞಾನಿ ಅಂತ ಕೂಡ ಇವನ್ನ ಕರೀತಾರೆ. ಸೊ ಕನ್ನಡದಲ್ಲಿ ಅನೇಕ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ. ಅದು ಸೂಪರ್ ಡೂಪರ್ ಹಿಟ್ ಆಗಿದೆ. ಉದಾಹರಣೆಗೆ ಗೀತ, ಪಲ್ಲವಿ ಅನುಪಲ್ಲವಿ, ಆಮೇಲೆ ನೀ ಬರೆದ ಕಾದಂಬರಿ, ಮಲೆಯ ಮಾರುತ, ಆಮೇಲೆ ಮುತ್ತಿನ ಆಹಾರ, ನಮ್ಮೂರ ಮಂದಾರ ಹೂವೆ, ಆದಿನಗಳು, ಒಗ್ಗರಣೆ. ಒಟ್ಟಾರೆಯಾಗಿ ನಮ್ಮೂರ ಮಂದಾರ ಹೂವೆ, ಗೀತ ಮತ್ತು ಪಲ್ಲವಿ ಅನುಪಲ್ಲವಿ ಚಿತ್ರಗಳನ್ನ ಯಾರೂ ಕೂಡ ಮರೆಯೋಲ್ಲ. ಸೊ ಇಳೆಯರಾಜ ಸರ್ ಅಂದರೆ ಲವ್ ಸಾಂಗ್ಸಿಂದ ಹಿಡಿದು ಎಲ್ಲ ರೀತಿಯ ಸಾಂಗ್ಸ್ಗಳಿಗೆ ಜೀವವನ್ನು ತುಂಬಿದ್ದಾರೆ ತಮ್ಮ ಸಂಗೀತದ ಮೂಲಕ. ಹಾಗಾಗಿ ಅವರು ಒಬ್ಬ ಗಾಯಕ, ಸಾಹಿತಿ ಮತ್ತು ಸಂಗೀತ ನಿರ್ದೇಶಕ ಕೂಡ ಆಗಿ ಕೆಲಸವನ್ನು ಮಾಡಿದ್ದಾರೆ. ಮೊದಲಿಗೆ ಅವರು GK ವೆಂಕಟೇಶ್ ಅವರ ಜೊತೆ ಬ್ಯಾಂಡ್ ನುಡಿಸುವ ವಾದ್ಯಗಾರನಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅಂತ ಅವರೇ ಕೂಡ ಇಂಟ್ರೋವಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಇಳೆಯರಾಜ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಇನ್ನಷ್ಟು ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ನೀವು ಕೊಟ್ಟಿರುವಂಥ ಮ್ಯೂಸಿಕ್ಕು, ನೀವು ಕೊಟ್ಟಿರುವಂಥ ಹಾಡುಗಳು ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಸುಮಾರು 8260 ಹಾಡುಗಳು ನಿಮ್ಮಿಂದ ಬಂದಿದೆ. ಅದನ್ನು ಕೂಡ ಯಾರೂ ಮರೆಯೋಲ್ಲ. ಹಾಗಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.